ಕುಪ್ಪಳ ಟೈಮ್ಸ್ಗೆ ಸ್ವಾಗತ. ನಮ್ಮ ಕುಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತೆ. ಲೋಕದಲ್ಲಿ ಮಹಾಪುರುಷರು ವಜ್ರಾದಪಿ ಕಠೋರಾಣಿ ಮೃದೋನಿ ಕುಸುಮಾದಪಿ, ಅಂದರೆ ಇಂದ್ರನ ವಜ್ರಾಯುಧಕ್ಕಿಂತಲೂ ಕಠಿಣ, ಕೋಮಲವಾದ ಹೂವಿಗಿಂತಲೂ ಮೃದುವಾಗಿರುತ್ತಾರೆ ಎಂದು ಕವಿ ಭವಭೂತಿ ಗುಣಗಾನ ಮಾಡುತ್ತಾನೆ. ಈ ಸೂಕ್ತಿಯನ್ನು ಕವಿ ಹೇಳಿದ್ದು ಪುರುಷೋತ್ತಮವೆನಿಸಿದ ಶ್ರೀರಾಮನನ್ನು ಉದಾಹರಣೆಯರಿಸಿ. ಈ ಭೂಮಿಗೆ ವಿದ್ಯಾಬಲದಿಂದ ಪಾವಿತ್ರ್ಯವನ್ನು, ಕ್ಷಾತ್ರಬಲದಿಂದ ಕಾಂತಿಯನ್ನು ನೀಡಿದ ರಾಜಶ್ರೀ ಪ್ರಭು ಶ್ರೀರಾಮಚಂದ್ರ. ಆತ ಧರೆಗವತರಿಸಿದ ಪುಣ್ಯ ದಿನವೇ ಶ್ರೀರಾಮನವಮಿ. ರಾಮನ ಚರಿತ್ರೆಯನ್ನು ಅಧಿಕೃತವಾಗಿ ಸಾರುವ ವಾಲ್ಮೀಕಿ ವಿರಚಿತ ಶ್ರೀಮದ್ ರಾಮಾಯಣ ಗ್ರಂಥವು ರಾಮಾವತಾರಣದ ವಿವರಣೆಯನ್ನು ವಿಶದಪಡಿಸುತ್ತದೆ. ಮನುಷ್ಯ ಮಾತ್ರನಿಂದಲೇ ತನ್ನ ಮರಣ ಸಾಧ್ಯವೆಂಬ ವರವನ್ನು ಪಡೆದು ಅಹಂಕಾರದಿಂದ ಮೆರೆಯುತ್ತಲಿದ್ದ ರಾವಣನ ಸಂಹಾರಕ್ಕೆಂದು ಶ್ರೀಮನ್ನಾರಾಯಣನು ಸಂಕಲ್ಪ ಮಾಡಿದಾಗ ಭಗವತರಣಕ್ಕೆ ಭೂಮಿಯಲ್ಲಿ ಯಥೋಚಿತವಾದ ಆಶ್ರಯವೂ ಒದಗಿ ಬಂದಿದ್ದು, ಸೂರ್ಯವಂಶವೆಂಬ ಪುಣ್ಯಕುಲದಲ್ಲಿ ಸಂತಾನವಿಲ್ಲದೆ ಪರತಪಿಸುತ್ತಿದ್ದ ರಾಜ ದಶರಥನು ನಡೆಸಿದ ಮಹಾಯಾಗದ ಕೊನೆಯಲ್ಲಿ ಪ್ರಸಾದ ರೂಪದಲ್ಲಿ ಸೇವಿಸಿದ ಪಾಯಸವು ಸೇವಿಸಿದವರ ಬಾಯಲ್ಲಷ್ಟೇ ಸವಿಗೊಳಿಸಲಿಲ್ಲ, ಬದಲಾಗಿ ಆ ಪಾಯಸವೇ ಭಗವತರಣಕ್ಕೆ ಧಾತುವಾಗಿ ತನ್ಮೂಲಕವೇ ರಾಮನು ಜನಿಸಿ ಇಡೀ ಲೋಕವೇ ಸವಿಯನುಂಡಿತು. ಚೈತ್ರ ಮಾಸದ ನವಮಿ ತಿಥಿಯಂದು ಬುಧವಾರ ಮಧ್ಯಕಾಲದಲ್ಲಿ ಪುನರ್ವಸು ನಕ್ಷತ್ರವು ಕರ್ಕಾಟಕ ಲಗ್ನವು ಇರುವಾಗ ದಶರಥ ರಾಜನ ಜ್ಯೇಷ್ಠ ಪುತ್ರನಾಗಿ ಸರ್ವಲಕ್ಷ್ಮಣ ಸಂಪನ್ನನಾದ ರಾಮನಾಗಿ ಜನಿಸುವ ಮೂಲಕ ಸರ್ವ ನಮಸ್ಕೃತನಾದ ಜಗನ್ನಾಥನ ಅವತಾರವಾಯಿತು ಎಂದು ವಾಲ್ಮೀಕಿ ರಾಮಾಯಣವು ಬಣ್ಣಿಸುತ್ತದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ 21ನೇ ವಾರ್ಡಿನಲ್ಲಿ ಶ್ರೀರಾಮನವಮಿ ಜಯಂತಿಯನ್ನು ಆಚರಿಸಲಾಯಿತು. ಹೊಸಕೋಟೆಯ ನಗರಸಭೆ ಅಧ್ಯಕ್ಷ ಗ್ಯಾಸ್ ದೇವರಾಜ್ ಅವರು ಹಾಗೂ ಗಿರೀಶ್ ಹಾಗೂ ಅಮರೇಶ್, ನವೀನ್ ಹಾಗೂ ಸ್ನೇಹಿತರು 21ನೇ ವಾರ್ಡಿನ ಎಲ್ಲ ಕುಟುಂಬದವರು ವಿಜೃಂಭಣೆಯಿಂದ ರಾಮನವಮಿ ಜಯಂತಿಯನ್ನು ಆಚರಿಸಿದರು. ಅಲ್ಲದೆ ಸಾರ್ವಜನಿಕರಿಗೆ ಪಾನಕ ಹಾಗೂ ಜ್ಯೂಸನ್ನು ವಿತರಿಸಿ ಜಯಂತಿಯನ್ನು ಆಚರಿಸಿದರು. ಎಲ್ಲರಿಗೂ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳು. ಏನಿವತ್ತು ನಮ್ಮ 21ನೇ ವಾರ್ಡ್ ಕನಕನಗರದಲ್ಲಿ ನಮ್ಮ ಯುವಕರು ಭಾರಿ ಹುಮ್ಮಸ್ಸಿನಿಂದ ಶ್ರೀರಾಮಯ್ಯ ಹಬ್ಬದ ಪ್ರಯುಕ್ತ ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ಹಂಚಿದ್ದಾರೆ. ಅವ್ರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಅದೇ ತರ ನಮ್ಮ 21ನೇ ವಾರ್ಡ್ ಜನತೆಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್.